ಎಲ್ಲರಿಗೂ ನಮಸ್ಕಾರ. ಕರ್ನಾಟಕದ ಹೆಮ್ಮೆ ರೇಷ್ಮೆ ಉದ್ಯಮದ ಬೆನ್ನೆಲುಬು ಯಾವುದು ಅಂದ್ರೆ ಅದು ಹಿಪ್ಪುನೇರಳೆ ಕೃಷಿ ಅಲ್ವಾ? ಹಾಗಾದ್ರೆ ಈ ಪ್ರಮುಖ ಬೆಳೆಯನ್ನ ಇನ್ನಷ್ಟು ಸ್ಮಾರ್ಟಾಗಿ ಲಾಭದಾಯಕವಾಗಿ ಬೆಳೆಯೋದು ಹೇಗೆ ಅನ್ನೋದನ್ನ ಈ ಚರ್ಚೆಯಲ್ಲಿ ಒಂದೊಂದಾಗಿ ತಿಳಿದುಕೊಳ್ಳೋಣ. ಹಾಗಾದ್ರೆ ಇವತ್ತಿನ ಬಹುಮುಖ್ಯ ಪ್ರಶ್ನೆ ಏನು ಗೊತ್ತಾ? ಬಳಸೋ ನೀರನ್ನ ಕಡಿಮೆ ಮಾಡಿ ಎಲೆಗಳ ಇಳುವರಿಯನ್ನ ಜಾಸ್ತಿ ಮಾಡೋದು ಹೇಗೆ? ಇದು ಅದೆಷ್ಟೋ ರೈತರ ಮನಸ್ಸಲ್ಲಿರೋ ಪ್ರಶ್ನೆ. ಬನ್ನಿ ಇದಕ್ಕೆ ಉತ್ತರ ಕಂಡಿಳಿಯೋಣ. ಸರಿ, ಹಾಗಂದ್ರೆ ನಮ್ಮ ಮೊದಲನೇ ಹೆಜ್ಜೆ ಏನು? ಯಾವುದೇ ಬೆಳೆ ಚೆನ್ನಾಗಿ ಬರಬೇಕು ಅಂದ್ರೆ ಅದಕ್ಕೆ ಬೇಕಾದ ಸೂಕ್ತ ವಾತಾವರಣವನ್ನ ನಾವು ಸೃಷ್ಟಿಸಬೇಕು. ಹಿಪ್ನೇರಳೆ ಗಿಡ ಸಮೃದ್ಧವಾಗಿ ಬೆಳೆಯೋಕೆ ಎಂಥ ಪರಿಸ್ಥಿತಿಗಳು ಬೇಕು ಅಂತ ಮೊದಲು ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ ತಾಪಮಾನ. ಇದು ತುಂಬಾನೇ ಮುಖ್ಯ. ಹಿಪ್ಪುನೇರಳೆ ಗಿಡಗಳಿಗೆ ಒಂದು ಕಂಫರ್ಟ್ ಝೋನ್ ಇರುತ್ತೆ. ಅದು 24ರಿಂದ 28 ಡಿಗ್ರಿ ಸೆಲ್ಸಿಯಸ್. ಈ ತಾಪಮಾನದಲ್ಲಿ ಗಿಡಗಳು ಏಕ್ದಮ್ ಆರೋಗ್ಯವಾಗಿ ಹುಲುಸ್ಸಾಗಿ ಬೆಳಿತವೆ. ತಾಪಮಾನದಷ್ಟೇ ಅಷ್ಟೇ ಮುಖ್ಯವಾದ ಇನ್ನೊಂದು ವಿಷಯ ಅಂದ್ರೆ ಮಣ್ಣಿನ pH ಮಟ್ಟ. ನೀವಿಲ್ಲಿ ನೋಡ್ಬೋದು, ಈ pH ಲೆವೆಲ್ 6.5ರಿಂದ 7.0 ಅಂದ್ರೆ ಹೆಚ್ಚು ಕಡಿಮೆ ನ್ಯೂಟ್ರಲ್ ಆಗಿದ್ರೆ ಗಿಡಕ್ಕೆ ಬೇಕಾದ ಪೋಷಕಾಂಶಗಳೆಲ್ಲ ಸರಿಯಾಗಿ ಸಿಗುತ್ತೆ. ಆಗ ಫಲಿತಾಂಶ ಕೂಡ ಅತ್ಯುತ್ತಮವಾಗಿರುತ್ತೆ. ಓಕೆ, ವಾತಾವರಣದ ಬಗ್ಗೆ ತಿಳಿದುಕೊಂಡಾಯ್ತು. ಈಗ ನೇರವಾಗಿ ಫೀಲ್ಡ್ಗೆ ಇಳಿಯೋಣ. ಅಂದ್ರೆ ಗಿಡ ನೆಡೋಕೆ ಬೇಕಾದ ತಯಾರಿಯ ಬಗ್ಗೆ ನೋಡೋಣ. ಮಣ್ಣು, ನರ್ಸರಿ ಇವೆಲ್ಲವನ್ನು ಹೇಗೆ ಸಿದ್ಧಪಡಿಸಬೇಕು ಅನ್ನೋದು ಇಲ್ಲಿದೆ. ಯಾವ ರೀತಿಯ ಮಣ್ಣು ಬೆಸ್ಟ್ ಅಂತ ಕೇಳಿದೆ, ಉತ್ತರ ಇಲ್ಲಿದೆ ನೋಡಿ. ಗಿಡದ ಬೇರುಗಳು ಆರಾಮವಾಗಿ ಬೆಳೀಬೇಕು, ಮತ್ತೆ ಮಣ್ಣು ನೀರನ್ನ ಹಿಡಿದಿಟ್ಕೊಳ್ಬೇಕು. ಇದಕ್ಕೆ ಗೋಡು ಮಣ್ಣು ಅಥವಾ ಜೇಡಿ ಮಣ್ಣು ಕಲಂದ ಮಣ್ಣು ಏಕ್ದಮ್ ಸರಿ ಹೊಂದುತ್ತೆ. ಯಾಕಂದ್ರೆ ಇದರ ರಚನೆ ಪರ್ಫೆಕ್ಟ್ ಆಗಿರುತ್ತೆ. ಸರಿ, ಮಣ್ಣು ಆಯ್ತು. ಈಗ ನರ್ಸರಿ ಬೆಡ್ ತಯಾರಿ. ಇದು ಕಷ್ಟದ ಕೆಲಸ ಏನೂ ಅಲ್ಲ, ತುಂಬಾನೇ ಸರಳ. ನೋಡಿ, 3 ಸ್ಟೆಪ್ಸ್. ಮೊದಲು ಕೊಟ್ಟಿರೋ ಅಳತೆಯಲ್ಲಿ ಬೆಡ್ಗಳನ್ನು ರೆಡಿ ಮಾಡ್ಕೊಳ್ಬೇಕು. ಆಮೇಲೆ ಒಂದು 8-12 ತಿಂಗಳಷ್ಟು ಹಳೆಯದಾದ ಆರೋಗ್ಯಕರ ರೆಂಬೆಗಳಿಂದ ಕಡ್ಡಿಗಳನ್ನ ಕತ್ತರಿಸ್ಕೊಳ್ಬೇಕು. ಕೊನೆಯದಾಗಿ ಮಣ್ಣಿಗೆ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಸೇರಿಸಿ ಅದನ್ನ ಫಲವತ್ತಾಗಿಸ್ಬೇಕು. ಅಷ್ಟೇ. ಓಕೆ, ಈಗ ಬಂತು ನೋಡಿ ಒಂದು ಬಹಳ ಇಂಟ್ರೆಸ್ಟಿಂಗ್ ವಿಷಯ. ಯಾವ ತಳಿಯ ಹಿಪ್ಪುನೇರಳೆ ಗಿಡವನ್ನು ಆಯ್ಕೆ ಮಾಡಬೇಕು? ಇದು ನಮ್ಮ ಜಮೀನಿನಲ್ಲಿರೋ ನೀರಿನ ಸೌಲಭ್ಯದ ಮೇಲೆ ನಿಂತಿರುತ್ತೆ. ಅಂದ್ರೆ ನೀರಾವರಿ ಇದ್ರೆ ಒಂದು ಸೆಟ್ ತಳಿಗಳು, ಬರೀ ಮಳೆ ನೀರನ್ನೇ ಅವಲಂಬಿಸಿದ್ರೆ ಅದಕ್ಕೆ ಬೇರೆ ತಳಿಗಳು. ಈ ಟೇಬಲ್ ಅದನ್ನೇ ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಗಿಡ ನೆಡುವಾಗ ಸ್ಪೇಸಿಂಗ್ ಅಂದ್ರೆ ಅಂತರ ತುಂಬಾನೇ ಮುಖ್ಯ. ಯಾಕೆ ಗೊತ್ತಾ? ಇದು ಕ್ಲಾಸ್ ರೂಮಲ್ಲಿ ಮಕ್ಕಳು ಕೂರೋ ಥರ. ಪ್ರತಿಯೊಂದು ಗಿಡಕ್ಕೂ ತನ್ನದೇ ಆದ ಜಾಗ ಬೇಕು. ಆಗ ಅದಕ್ಕೆ ಬೇಕಾದ ಸೂರ್ಯನ ಬೆಳಕು, ನೀರು, ಪೋಷಕಾಂಶ ಎಲ್ಲವೂ ಯಾವುದೇ ಪೈಪೋಟಿ ಇಲ್ಲದೆ ಸಿಗುತ್ತೆ. ಅದಕ್ಕೆ ಈ 3 ಅಡಿ ಅಂತರವನ್ನ ಪಾಲಿಸಬೇಕು. ಸರಿ, ಇಲ್ಲಿವರೆಗೂ ನಾವು ಬೇಸಿಕ್ಸ್ ನೋಡಿದ್ವಿ. ಈಗ ಬರೋಣ ಈ ಇಡೀ ಚರ್ಚೆಯ ಅತ್ಯಂತ ಪ್ರಮುಖ ಗೇಮ್ ಚೇಂಜಿಂಗ್ ಭಾಗಕ್ಕೆ. ಅದೇ ನೀರಿನ ನಿರ್ವಹಣೆ. ಇದನ್ನ ನಾವು ಸರಿಯಾಗಿ ಕಲ್ತ್ಕೊಂಡ್ರೆ ಕಡಿಮೆ ನೀರಿನಲ್ಲಿ ಹೆಚ್ಚು ಇಳುವರಿ ತೆಗೆಯೋದು ಖಂಡಿತ ಸಾಧ್ಯ. ಹಾಗಾದ್ರೆ ಹಿಪ್ನೇರಳೆ ಬೆಳೆ ಎಷ್ಟು ನೀರು ಬೇಕು? FAO ಡೇಟಾ ಪ್ರಕಾರ 1 ಹೆಕ್ಟೇರ್ ಪ್ರದೇಶಕ್ಕೆ ಪ್ರತಿ 10 ದಿನಕ್ಕೆ ಸರಾಸರಿ 340 ಕ್ಯೂಬಿಕ್ ಮೀಟರ್ ನೀರು ಬೇಕಾಡತ್ತೆ. ಇದೊಂದು ಅಂದಾಜಷ್ಟೇ, ಆದ್ರೆ ಇದು ನಮಗೆ ಒಂದು ಬೇಸ್ ಲೈನ್ ಕೊಡುತ್ತೆ. ನೀರನ್ನ ಹೇಗೆ ಕೊಡೋದು ಅನ್ನೋದ್ರಲ್ಲಿ ದೊಡ್ಡ ವ್ಯತ್ಯಾಸ ಇದೆ. ಒಂದು ಕಡೆ ಸಾಂಪ್ರದಾಯಿಕ ಕಾಲುವೆ ಪದ್ಧತಿ. ಇದರಲ್ಲಿ ನೀರು ಜಾಸ್ತಿ ಖರ್ಚಾಗತ್ತೆ, ಪೋಲು ಆಗತ್ತೆ. ಇನ್ನೊಂದು ಕಡೆ ಹನಿ ನೀರಾವರಿ. ನೋಡಿ, ಇದರಲ್ಲಿದೆ ಅಸ್ಲಿ ಮ್ಯಾಜಿಕ್. ನೀರು ನೇರವಾಗಿ ಗಿಡದ ಬೇರುಗಳಿಗೆ ತಲುಪುತ್ತೆ. ಇದರಿಂದ ಸುಮಾರು 30%ಗಿಂತ ಹೆಚ್ಚು ನೀರು ಉಳಿತಾಯ ಆಗತ್ತೆ. ಅಷ್ಟೇ ಅಲ್ಲ, ರೋಗಗಳ ಕಾಟನೂ ಕಡಿಮೆ. ಹನಿ ನೀರಾವರಿ ಇದ್ರೂ ನೀರು ಕೊಡುವ ಟೈಮಿಂಗ್ ಕೂಡ ಬಹಳ ಮುಖ್ಯ. ಒಂದು 7ರಿಂದ 10 ದಿನಗಳ ಗ್ಯಾಪಿನಲ್ಲಿ ನೀರು ಕೊಡಬೇಕು. ಮತ್ತೆ ಯಾವಾಗ ಕೊಡಬೇಕು? ಬೆಳಗ್ಗೆ ಬೇಗ ಅಥವಾ ಸಂಜೆ ಹೊತ್ತು. ಏಕಂದ್ರೆ ಮಧ್ಯಾಹ್ನದ ಬಿಸಿಲಲ್ಲೇ ನೀರು ಕೊಟ್ರೆ ಅದು ಬೇರುಗಳಿಗೆ ತಲುಪುವ ಮೊದಲು ಆವಿಯಾಗೋಗುತ್ತೆ. ಟೈಮಿಂಗ್ ಈಸ್ ಕೀ. ಇಲ್ಲಿಯವರೆಗೆ ಚರ್ಚೆ ಮಾಡಿದ ಎಲ್ಲ ಅಂಶಗಳನ್ನ ಒಟ್ಟು ಸೇರಿಸಿ ಯಶಸ್ಸಿಗೆ ಬೇಕಾದ ಕೆಲವು ಫೈನಲ್ ಫಾರ್ಮುಲಾಗಳನ್ನ ನೋಡೋಣ ಬನ್ನಿ. ಇಲ್ಲಿದೆ ನೋಡಿ, ನೀರನ್ನ ಉಳಿಸೋಕೆ ಕೆಲವು ಕ್ವಿಕ್ ಟಿಪ್ಸ್. ಮೊದಲನೇದು ಮಲ್ಚಿಂಗ್, ಅಂದ್ರೆ ಮಣ್ಣಿನ ಮೇಲೆ ಹೊದಿಕೆ ಹಾಕೋದು. ಇದು ತೇವಾಂಶವನ್ನ ಹಿಡಿದಿಡುತ್ತೆ. ಎರಡನೇದು ಪೈಪ್ಗಳಲ್ಲಿ ಎಲ್ಲಾದ್ರೂ ಲೀಕ್ ಇದೆಯಾ ಅಂತ ರೆಗ್ಯುಲರ್ ಆಗಿ ಚೆಕ್ ಮಾಡೋದು. ಮೂರನೇದು ಹವಾಮಾನ ಹೇಗಿದೆ ಅಂತ ನೋಡ್ಕೊಂಡು ನೀರು ಕೊಡೋದು. ಈ ಸಣ್ಣ ಸಣ್ಣ ವಿಷಯಗಳೇ ದೊಡ್ಡ ಮಟ್ಟದಲ್ಲಿ ನೀರುಳಿಸೋಕೆ ಸಹಾಯ ಮಾಡುತ್ತೆ. ಹಾಗಾದ್ರೆ ಈ ಎಲ್ಲದರಿಂದ ನಾವು ಕಲಿಬೇಕಾದ ಮುಖ್ಯ ಪಾಠವಾದ್ರೂ ಏನು? ಯಶಸ್ಸು ಅನ್ನೋದು ಯಾವುದೋ ಒಂದು ಮ್ಯಾಜಿಕ್ ಟ್ರಿಕ್ ಅಲ್ಲ. ಬದಲಿಗೆ ಇದು ಒಂದು ಇಂಟಿಗ್ರೇಟೆಡ್ ಅಪ್ರೋಚ್.
ಅಂದ್ರೆ ಗಿಡಗಳ ನಡುವೆ ಸರಿಯಾದ ಅಂತರ ಬಿಡೋದು, ಹನಿ ನೀರಾವರಿ ಅಳವಡಿಸೋದು, ಮಲ್ಚಿಂಗ್ ಮಾಡೋದು, ಹೀಗೆ ಹಲವಾರು ಸ್ಮಾರ್ಟ್ ಪದ್ಧತಿಗಳನ್ನು ಒಟ್ಟಿಗೆ ತಂದಾಗ ಮಾತ್ರ ನಮಗೆ ಅತ್ಯುತ್ತಮ ಇಳುವರಿ ಜೊತೆಗೆ ನೀರಿನ ಉಳಿತಾಯ ಕೂಡ ಸಾಧ್ಯ. ಕೊನೆಯದಾಗಿ ಈ ಒಂದು ಅದ್ಭುತವಾದ ಮಾತಿನೊಂದಿಗೆ ಮುಗಿಸೋಣ. ನೀವು ಎಷ್ಟು ನೀರು ಕೊಡ್ತೀರಿ ಅನ್ನೋದಕ್ಕಿಂತ ಆ ನೀರನ್ನ ಹೇಗೆ ಕೊಡ್ತೀರಿ ಅನ್ನೋ ವಿಧಾನವೇ ಎಲ್ಲವನ್ನೂ ನಿರ್ಧರಿಸುತ್ತೆ. ನಿಜ ಅಲ್ವಾ? ಇದು ಕೇವಲ ಹಿಪ್ಪುನೇರಳೆ ಕೃಷಿಗಷ್ಟೇ ಅಲ್ಲ, ಬಹುಶಃ ನಮ್ಮ ಜೀವನದ ಹಲವಾರು ವಿಷಯಗಳಿಗೂ ಅನ್ವಯಿಸುತ್ತೆ. ಯೋಚಿಸಿ ನೋಡಿ,